ಒಬ್ಬ ವ್ಯಕ್ತಿ ಶಕ್ತಿಯಾಗೋದು ಸುಲಭದ ಮಾತಲ್ಲ. ಶಿಲೆ ಉಳಿ ಏಟು ತಿಂದೆ ಪೂಜಾರ್ಹ ಮೂರ್ತಿಯಾಗೋದು. ನಾಗತಿಹಳ್ಳಿ ರಮೇಶ್ ಅವರು ಹಾಗೆಯೇ ಬಾಲ್ಯದಲ್ಲಿ ಪಟ್ಟಂತ ಪಾಡೆ ಅವರನ್ನು ಸಾಧನೆಯ ಹಾದಿಯ ಯಶಸ್ವಿ ಪಥಿಕನನ್ನಾಗಿಸಿದ್ದು. ನಾಗತಿಹಳ್ಳಿ ರಮೇಶ್ ಅವರ ಬದುಕಿನ ಪಯಣದ ಮತ್ತಷ್ಟು ಕತೆ ಇಲ್ಲಿದೆ. ಯುವ ಜನತೆಯ ಶಕ್ತಿ, ಸಾಧಕರ ಸಾಧಕ, ಹೊಸ ಹೊಸ ಕನಸು ಕಾಣೋ ಪ್ರೇರಕ. ಜಗವೇ ನಿನದು ಜಯಿಸೋ ನಾಯಕ. ನಾಗತಿಹಳ್ಳಿ ರಮೇಶ್ ಅವರು ಬರೀ ವ್ಯಕ್ತಿ ಅಲ್ಲ, ಅವರು ಯುವ ಜನತೆಯ ಶಕ್ತಿ, ಸಾಧಕರ ಸಾಧಕ. ಈಗಲೂ ಅವರು ಕ್ರಿಯಾಶೀಲ ವ್ಯಕ್ತಿ. ಪ್ರತಿನಿತ್ಯ ಹೊಸದೊಂದರ ಕನಸು ಕಾಣುತ್ತಾರೆ ಮತ್ತು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಲೇ ಇರ್ತಾರೆ. ಅಂತಹ ಕರ್ಮ ಬಲದಿಂದಲೇ ಅವರು ಮೇಲೆದ್ದು ಬಂದವರು. ಅವರು 150 ಪ್ರಶಸ್ತಿಗಳ ಸರದಾರ ಆಗ್ಬೇಕಾದ್ರೆ ಆ ಪ್ರಶಸ್ತಿಗಳ ಕಿರೀಟವನ್ನ ತನ್ನ ತಲೆ ಮೇಲೆ ಇಟ್ಕೋಬೇಕಂದ್ರೆ ಅವರು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸಬೇಕಾಯಿತು, ಜೀವನದ ಭಯ ಅನ್ನೋದು ಅವರನ್ನ ಎಷ್ಟರ ಮಟ್ಟಿಗೆ ಕಾಡಿತ್ತು. ಓಹೋ, ರಮೇಶ್ ಕಥೆ ಕೇಳುತ್ತಿದ್ದರೆ ಜೀವನ ಎಷ್ಟೊಂದು ಕಷ್ಟನ ಎನ್ನಿಸ್ಬಿಡುತ್ತದೆ. ಆದರೆ ಆ ಕಷ್ಟವನ್ನೇ ಮೆಟ್ಟಿಲು ಮಾಡಿ ಯಶಸ್ಸಿನ ಹಿಮ ಶಿಖರ ಏರಿ ಕೂತವರು ನಾಗತಿಹಳ್ಳಿ ರಮೇಶ್. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಗೆ ಕುಗ್ಗದೆಗೆ ನೀ. ಸಪ್ಪೆ ಅನ್ಬೇಡ, ಒಂದ್ ಕಲ್ ಉಪ್ಪಾಕನ್ನು. ಬದುಕು ಬರಹಗಳಲ್ಲಿ ಪಾಸಿಟಿವ್ ಜೀವಸೆಲೆ. ನಾಗತಿಹಳ್ಳಿ ರಮೇಶ್ ಅವರದ್ದು ಅಪ್ರತಿಮ ಧನಾತ್ಮಕ ಜೀವಸೆಲೆ. ಊಟಕ್ಕೆ ಕೂತರೆ ಅಡುಗೆ ಸಪ್ಪೆ ಎನ್ನಬೇಡ, ಅದನ್ನೇ ಒಂದ್ ಕಲ್ ಉಪ್ಪು ಹಾಕು ಅನ್ನೋದು ರಮೇಶ್ ಅವರ ಸಜೆಷನ್. ಅವರ ಬದುಕಷ್ಟೇ ಅಲ್ಲ, ಕವಿತೆ ಬರಹಗಳಲ್ಲೂ ಇದೇ ಸಿದ್ಧಾಂತವನ್ನು ಪ್ರಚುರಪಡಿಸಿದವರು ನಾಗತಿಹಳ್ಳಿ ರಮೇಶ್. ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ ಅನ್ನೋದು ನಾಗತಿಹಳ್ಳಿ ರಮೇಶ್ ಅವರ ಜೀವನದ ಮಂತ್ರ. ರಮೇಶ್ ಬದುಕಿನಲ್ಲಿ ಅತ್ಯಂತ ಪ್ರಭಾವ ಬೀರಿದ್ದು ತಾಯಿ. ರಮೇಶ್ ಅವರು ತಮ್ಮ ತಾಯಿಯ ಚಿಂತನೆಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಅವರನ್ನು ಆದರ್ಶ ಅನುಭಾವಿಕತೆಯ ಸಂತಳಾಗಿ ಪರಿಭಾವಿಸಿದ್ದಾರೆ. ರಮೇಶರ ತಾಯಿ ಪದದ ಕೆಂಪಕ್ಕ ಅವರ ಪಾಲಿನ ಓರ್ವ ಗೆಳತಿ, ದಾರ್ಶನಿಕರು ಮತ್ತು ಮಾರ್ಗದರ್ಶಿ ಮಾತ್ರವೇ ಅಲ್ಲ, ಅವರ ಜೀವನದ ಉಸಿರೇ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ. ರಮೇಶರ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಅವರ ತಾಯಿಯ ಉಸಿರಾಟ ಮಿಳಿತಗೊಳ್ಳದೇ ಇದ್ದಿದ್ದರೆ ಹಾಗೂ ಇತರರಿಗೆ ಸಹನೀಯವಾಗಿ ಅರ್ಥಪೂರ್ಣವಾಗಿ ಪರಿಣಮಿಸುವಂತೆ ರಮೇಶರ ಜೀವನವನ್ನು ಆಕೆ ರೂಪಿಸದೇ ಇದ್ದಿದ್ದರೆ ನಾವೀಗ ಕಾಣುತ್ತಿರುವ ಪರಿಯಲ್ಲಿ ರಮೇಶರನ್ನು ಕಾಣಲಾಗುತ್ತಿರಲಿಲ್ಲ. ರಮೇಶರ ಪಾಲಿಗೆ ಆಕೆಯೇ ಬುದ್ಧ, ಶಿವ, ಕ್ರಿಸ್ತ, ಅಲ್ಲಾಹು, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಎಲ್ಲ. ಧೃತಿಗೆಡದ ಅವರು ನೋವುಗಳನ್ನೇ ಮೆಟ್ಟಿಲಾಗಿಸಿ ನಾಡಿನಲ್ಲೇ ಅತ್ಯುತ್ತಮ ಚರ್ಚಾಪಟುವಾಗಿ ಬೆಳೆದರು. 150 ಚರ್ಚಾ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಗೆಲ್ಲುವುದು ಸಾಮಾನ್ಯ ಮಾತೇನಲ್ಲ. ಇಂತಹ ಅದ್ವಿತೀಯ ವಾಕ್ಪಟುತ್ವದಿಂದಲೇ ಅವರು ಅದ್ಭುತ ಭಾಷಣಕಾರರಾಗಿಯೂ ಬೆಳೆದರು. ಭಾಷಣ ಮಾಡುವುದಕ್ಕೂ ಒಂದು ತರಬೇತಿ ಕೊಡಬಹುದು, ಅದೇ ಒಂದು ಅಂತಾರಾಷ್ಟ್ರೀಯ ವೃತ್ತಿಯಾಗಬಹುದು ಎನ್ನುವುದನ್ನು ಮೊದಲು ಪರಿಚಯಿಸಿದ್ದೇ ನಾಗತಿಹಳ್ಳಿ ರಮೇಶ್.
ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದವಿ ಮತ್ತು ಕಾನೂನು ಪದವಿಗಳನ್ನು, ಮೈಸೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದಿದ್ದು, ಕರಿಮೋಡದಂಚಿನ ಆಶಾಕಿರಣಗಳು ಎನ್ನಬೇಕು. ಅಂತರಾಳದಲ್ಲಿ ಹೆಪ್ಪುಗಟ್ಟಿದ್ದ ಇಂತಹ ಕೆಚ್ಚು ದಿಟ್ಟತನಗಳ ಕಾರಣದಿಂದಾಗಿಯೇ ನಗರ ಜೀವನದ ಗೊಂದಲ, ಸಂಕೀರ್ಣತೆಗಳು ಎದುರಿಸಬೇಕಾಗಿ ಬಂದ ಅಸ್ತವ್ಯಸ್ತತೆಗಳ ನಡುವೆಯೂ ಪ್ರಜ್ಞಾವಂತಿಕೆ ಮೆರೆಯಲು, ಬದುಕಿಗೊಂದು ಅರ್ಥ ಕಂಡುಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ದೇವರು ಕೊಟ್ಟ ಬದುಕನ್ನು ತನಗೆ ಬೇಕಾದಂತೆ ಬದಲಾಯಿಸುವುದು ಅಸಾಮಾನ್ಯ ಸಾಧನೆಯೇ ಸರಿ. ನಾಗತಿಹಳ್ಳಿ ರಮೇಶ್ ಅವರ ಜೀವನದ ಕತೆ ಪ್ರತಿಯೊಬ್ಬರಿಗೂ ಆದರ್ಶವಾಗಲೆಂದು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ರಮೇಶ್ ಅವರ ಬದುಕಿನ ಮತ್ತಷ್ಟು ಚಿತ್ರವನ್ನು ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ. ನಮಸ್ಕಾರ.